ಬೆಂಗಳೂರಿನ ಜನಗಳ ಮೇಲೆ ಈಗಾಗಲೇ ಮಣಗಟ್ಟಲೆ ಟನ್ಗಟ್ಟಲೆ ರಾಶಿಗಟ್ಟಲೆ ಟ್ಯಾಕ್ಸ್ಗಳನ್ನು ಹಾಕಿದ್ದಾರೆ. ಹಾಲಿಂದ ಆಲ್ಕೋಹಾಲ್ವರೆಗೂ ಮನೆ ಕರೆಂಟ್ ಮುಟ್ಟಿದ್ರೆ ಶಾಕ್ ಹೊಡಿತದೆ. ಆ ರೀತಿ ತೆರಿಗೆಗಳು ಹಾಕಿ ಈಗ ಕೊನೆಗೆ ಕಸದಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ರಸ ರಸ ಮಾಡ್ಕೊಳಕ್ಕೆ ಅದೊಂದು ಸ್ಕೀಮ್ ತಂದಿದ್ದಾರೆ. ಇಡೀ ದೇಶದಲ್ಲಿ ಹೈಯೆಸ್ಟ್ ಕಸ ವಿಲೇವಾರಿಯ ತೆರಿಗೆ ಹಾಕಿದಂಥ ಪುಣ್ಯಾತ್ಮರು ಈ ಕಾಂಗ್ರೆಸ್ಸು. ಇವರು ಮನೆ ಕಟ್ಟೋದಲ್ಲ, ಮನೆ ಹಾಳು ಮಾಡೋರು. ಇವರು ಮನೆ ಕಟ್ಟೋರಲ್ಲ, ಇವರು ಮನೆ ಹಾಳು ಮಾಡೋರು. ಹಿಂದೆ ಕೆಂಪೇಗೌಡರು ನಾಡನ್ನು ಕಟ್ಟಿದ್ರು ಅಂತ ಬಿಡಿದಿದೆ, ನಾಡ ಪ್ರಭು ಅಂತ. ಕಾಂಗ್ರೆಸ್ ಅವ್ರಿಗೆ ನಾಡನ್ನು ಹಾಳು ಮಾಡಿದ್ರು ಅನ್ನೋ ಬಿರುದನ್ನು ಇವತ್ತು ತಗೊಂಡಿದ್ದಾರೆ. ಇಡೀ ದೇಶದಲ್ಲಿ ಯೂಸರ್ ಫೀ ಮೊದಲಿದ್ದಿದ್ದು ಯೂಸರ್ ಫೀ ಅದನ್ನಪ್ಪ ಸೆಸ್ ಮೊದಲಿದ್ದಿದ್ದು ಸೆಸ್ ಇತ್ತು. ಒಂದು 100 ರೂಪಾಯಿ 150 ರೂಪಾಯಿ ಪ್ರತಿ ಮನೆಗೂ ಸೆಸ್ ಆಗ್ತಾಯಿದ್ರು. ಈಗ ಸೆಸ್ ಜೊತೆಗೆ ಯೂಸರ್ ಫೀ ಅಂತ ಆಗ್ತಾಯಿದ್ದಾರೆ. ಆ ಸೆಸ್ಸೇ ಈಗ ಸುಮಾರು 250 ಕೋಟಿ ಕಲೆಕ್ಟ್ ಆಗ್ತಾಯಿದೆ. ಇವ್ರ ಕಸಕ್ಕೆ ಬೇಕಾಗಿರೋದು ಟೆಂಡರ್ ಕರೆದಿರೋದು 147 ಕೋಟಿ. ಕಸಕ್ಕೆ ಬೇಕಾಗಿರೋ ಟೆಂಡರ್ ಕರೆದಿರೋದು 145 ಕೋಟಿ. ಇವರು ಈಗ ಕಲೆಕ್ಷನ್ ಆಗ್ತಾ ಇರೋ ಸೆಸ್ಸೇ 240 ಕೋಟಿ ಮೇಲೆ ಆಗುತ್ತೆ. ಈಗ ಯೂಸರ್ ಫೀ ಏನಾದರೂ ಇವ್ರು ಕಲೆಕ್ಟ್ ಮಾಡ್ತಾ ಇದ್ದಾರಲ್ಲ, ಅದು ಕಲೆಕ್ಟ್ ಮಾಡಿದ್ರೆ ಸುಮಾರು 500ರಿಂದ 600 ಕೋಟಿ ಬರ್ತದೆ. ಯಾರು ಮನೆ ಹಾಳು ಮಾಡೋಕ್ಕೆ ಇಷ್ಟು ಕಲೆಕ್ಟ್ ಮಾಡ್ತಾ ಇದ್ದೀರಾ? ಎಷ್ಟು ಬೇಕೋ ನಿಮಗೆ ಕಸ ವಿಲೇವಾರಿ ಟೆಂಡರ್ ಏನು ಕರೆದಿದ್ದೀರಾ ಅಷ್ಟಕ್ಕೆ ಕರಿಬೇಕು. ದೇಶದಲ್ಲಿ ಎರಡೂ ಇಲ್ಲ. ಈಗ ಎಲ್ಲ ರಾಜ್ಯದಲ್ಲೂ ಏನಿದೆ, ಇಲ್ಲ ಯೂಸರ್ ಫೀ ಮಾಡ್ತಾರೆ, ಇಲ್ಲ ಸೆಸ್ ಯಾವುದಾದ್ರೂ ಒಂದು ಕಲೆಕ್ಟ್ ಮಾಡ್ತಾರೆ. ಇದು ಎರಡೂ ಚಡಿ ಏಟು ತಿನ್ನಬೇಕು. ಅದು ಯಾವುದೋ ಗಾದೆ ಆಯ್ತಲ್ಲ, ಚಡಿ ಏಟು ತಿನ್ನಬೇಕು, ಈರುಳ್ಳಿನೂ ತಿನ್ನಬೇಕು. ಆ ಸ್ಥಿತಿ ಕಾಂಗ್ರೆಸ್ ಅವರು ತಂದಿದ್ದಾರೆ. ಇದರಿಂದ ಏನಾಗುತ್ತೆ, ಬಾಡಿಗೆ ಜಾಸ್ತಿ ಆಗುತ್ತೆ. ಇನ್ಮೇಲೆ ಪಾಪ ಬಾಡಿಗೆ ಮನೆದಾರರ ಕಷ್ಟ ಕೇಳೋರು ಯಾರು? ಬಾಡಿಗೆಗಳನ್ನು ಓನರ್ಗಳು ಜಾಸ್ತಿ ಮಾಡ್ತಾರೆ. ಇನ್ಮೇಲೆ ಬಾಡಿಗೆದಾರರಿಗೂ ಮತ್ತು ಓನರ್ಗೂ ಜಗಳ ಶುರುವಾಗ್ತದೆ. ಇನ್ನೆಲ್ಲ ಇಡೀ ಬೆಂಗಳೂರಲ್ಲಿ ಜಗಳ ಶುರುವಾಗ್ತದೆ. ಕಮರ್ಷಿಯಲ್ ಬಿಲ್ಡಿಂಗ್ಗಳು ಏನು ಅಂಗಡಿಗಳು ಇಟ್ಕೊಂಡಿದ್ರು, ಸಣ್ಣ ಪುಟ್ಟ ಅಂಗಡಿಗಳು, ಅವ್ರ ಅಂಗಡಿ ಬಾಡಿಗೆನ ಜಾಸ್ತಿ ಮಾಡ್ತಾರೆ. ಕಲ್ಯಾಣ ಮಂಟಪಗಳು ರೇಟು ಜಾಸ್ತಿ ಆಗೋತತೆ. ಇನ್ನು ಕಲ್ಯಾಣ ಮಂಟಪದ್ದು, ಆಸ್ಪತ್ರೆ, ಶಾಲೆಗಳು, ಈ ರೇಟ್ಗಳೆಲ್ಲನೂ ಕೂಡ ಜಾಸ್ತಿ ಆಗ್ತೈತೆ. ಹೋಟ್ಲುಗಳು, ತಿಂಡಿ ರೇಟೆಲ್ಲ ಜಾಸ್ತಿ ಮಾಡ್ತಾರೆ ಅವರು. ಅಂದರೆ ನೀವು ಒಂದು ತೆರಿಗೆ ಹಾಕೋ ಮುಖಾಂತರ ಹಲವಾರು ರಿಫ್ಲೆಕ್ಷನ್ಸ್ ಜನಗಳ ಮೇಲೆ ಹೊಡೆತ ಬೀಳುತ್ತೆ. ಇಷ್ಟೆಲ್ಲ ಜಾಸ್ತಿ ಆಗುತ್ತೆ. ಇದಕ್ಕೆ ಕಾರಣ ನೀವೇ. ಇದರಿಂದ ಬೆಂಗಳೂರು ಜನನ ಸುಲಿಗೆ ಮಾಡೋಕ್ಕೆ ಹೊರಟಿದ್ದೀರ, ದರೋಡೆ ಮಾಡ್ತಾಯಿದ್ದಾರೆ. ಸುಲಿಗೆ ಅಲ್ಲ, ಬೆಂಗಳೂರು ಜನನ ದರೋಡೆ ಮಾಡ್ತಾಯಿದ್ದಾರೆ. ಕೇಳಿದರೆ ಕೇಂದ್ರ ಸರ್ಕಾರದ ಆ್ಯಕ್ಟ್ ಅಂತ. ಏನು ಕೇಂದ್ರ ಸರ್ಕಾರ ಇಷ್ಟೇ ಟ್ಯಾಕ್ಸ್ ಹಾಕು ಅಂತ ನಿಮ್ಗೆ ಹೇಳಿದ್ರ? ಯೂಸರ್ ಫೀಸ್ ಎರಡೂ ಹಾಕು ಅಂತ ಎಲ್ಲಿ ಹೇಳಿದ್ದಾರೆ ಕೇಂದ್ರ ಸರ್ಕಾರ? ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾವು KG ಲೆಕ್ಕ, ಯಾರ ಮನೆಯಲ್ಲಿ ಎಷ್ಟು KG ಕಸ ಬರುತ್ತೋ ಅಷ್ಟು ಮಾತ್ರ ಹಾಕಬೇಕು ಅಂತ ಹೇಳಿದ್ರಿ. ಇವರು ಸ್ಕ್ವೇರ್ ಫೀಟ್ ಲೆಕ್ಕ ಹಾಕ್ಬಿಟ್ರು. ನಾವು 30-40 ಇದ್ದರೆ 35 ಅಷ್ಟಕ್ಕೆ ಮಾತ್ರ ಅನುಷ್ಠಾನ. ಅದನ್ನು ನಾವು ಅನುಷ್ಠಾನ ಮಾಡಲಿಲ್ಲ, ನಾವು ತಡೆ ಹಿಡಿದ್ಬಿಟ್ರಿ. ಅಧಿಕಾರಿಗಳು ನಮ್ಮ ಮುಂದೆ ಫೈಲ್ ತಂದರು, ಅದನ್ನು ಅನುಮೋದನೆ ಮಾಡೋಕ್ಕೆ ನಾವು ತಡೆ ಹಿಡಿದು ಹಂಗೆ ಇಟ್ಟಿದ್ರಿ. ಜಾರಿಗೇನೆ ತರಲಿಲ್ಲ. ಜನಗಳ ಮೇಲೆ ಯಾಕೆ ಹೊರೆ ಹಾಕಬೇಕು ಅಂಥೇಳಿ ಅವತ್ತು ನಮ್ಮ ಬೆಂಗಳೂರಿನ MLAಗಳೆಲ್ಲರೂ ಕೂಡ ಜನಗಳ ಮೇಲೆ ಹೊರೆ ಆಗುತ್ತೆ ಅಂತ ಹೇಳಿದಾಗ ನಾವು ಅದನ್ನು ಸ್ಟಾಪ್ ಮಾಡಿದ್ರಿ, ಹಾಕಲಿಲ್ಲ. ಇವ್ರಿಗೆ ಗ್ಯಾರಂಟಿಗೆ ದುಡ್ಡು ಬೇಕು. ಗ್ಯಾರಂಟಿಗೆ ಹಣ ಹೊಂದ್ಸೋಕ್ಕೆ ಇವ್ರ ಕೈಲಿ ಆಗ್ತಾಯಿಲ್ಲ. ಅದ್ರ ಮೇಲೆ ತೆರಿಗೆಗಳು ಹಾಕುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ.